ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದನ್ನು ವಿರೋಧಿಸಿ ಪ್ರತಿಭಟನೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿ ನೌಕರರಿಗೆ ಮತ್ತು ಜನಸಾಮಾನ್ಯರಿಗೆ ಬರೆ ಎಳೆಯಲು ಹೊರಟಿರುವ ಸರ್ಕಾರದ ನಿಲುವನ್ನು ಖಂಡಿಸುವ ನಿಟ್ಟಿನಲ್ಲಿ ಮೆಸ್ಕಾಂ ಜಿಲ್ಲಾ ಕಚೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸತೀಶ್, ಟಾಟಾ ಕಂಪನಿಯವರು ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಖರೀದಿ ಮಾಡಲು ಕೆಆರ್ಸಿಗೆ ಮನವಿ ನೀಡಿದ್ದು, ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಕಟ್ಟಿ ಬೆಳೆಸುವ ಸಂಸ್ಥೆಯನ್ನು ಇಂದು ಕೇವಲ ಹಣವುಳ್ಳವರು ಕೊಂಡುಕೊಳ್ಳುವ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿರುವುದು ಖಂಡನೀಯ. ಕೂಡಲೇ ಈ ನಿರ್ಧಾರ ಕೈಬಿಡಬೇಕೆಂದು ಒತ್ತಾಯಿಸಿ ಮಾತನಾಡಿದರು. ಇಂದು ಏನು ಈ ಒಂದು ಮೆಸ್ಕಾಂ ಸಂಕೀರ್ಣದಲ್ಲಿ ನಡೆತಕ್ಕಂಥ ಈ ಒಂದು ದ್ವಾರಸಭೆಯ ಹೋರಾಟ ಇದೆ, ಇದು ನಮ್ಮ ರಾಜ್ಯಾದ್ಯಂತ ನಡೀತಕ್ಕಂಥ ಒಂದು ಸಭೆ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಹಾಲಿ ಇರ್ತಕ್ಕಂಥ ಈ ಒಂದು ಉದ್ದಿಮೆಯನ್ನು ಟಾಟಾರವರು ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ಅವರು ಅಪ್ಲಿಕೇಶನ್ KRCಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೂರಾರು ವರ್ಷಗಳಿಂದ ನಮ್ಮ ಹಿರಿಯ ಜೀವಿಗಳು ಮತ್ತು ನಮ್ಮ ಹಿರಿಕರೆಲ್ಲ ಸೇರಿ ಈ ಒಂದು ಇಲಾಖೆಯನ್ನು ಕಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ಪ್ರಾಣ ತ್ಯಾಗ ಮಾಡಿ ಕೈ ಕಾಲೆಲ್ಲ ಮುರ್ಕೊಂಡು ಸಹಿತ ಅವರು ಈ ಒಂದು ಸಂಸ್ಥೆ ಬೆಳೆಸಿದ್ದಾರೆ. ಎಲ್ಲೆಲ್ಲಿ ನಮ್ಮ ಕಣ್ಣು ಕಾಣುತ್ತೆ ಅಲ್ಲೆಲ್ಲ ಸಹಿತ ನಮ್ಮ ಕಂಬಗಳಿವೆ ಅಂತ ಯಾರಿಗೆ ಅರ್ಥ ಏನು, ಅಲ್ಲಿವರೆಗೂ ನಮ್ಮವ್ರು ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಆಗಿರುತ್ತೆ. ಈ ಒಂದು ನಿಟ್ಟಲ್ಲಿ ಈ ಒಂದು ಖಾಸಗೀಕರಣ ಮಾಡೋದರಿಂದ ಬರೀ ನಮ್ಮೊಬ್ಬರಿಗೆ ಅಲ್ಲ, ನಮಗೆ ಉದ್ಯೋಗದ ಭದ್ರತೆ ನಿರ್ಲಕ್ಷ್ಯ ಆಗುತ್ತೆ. ಅದರ ಜೊತೆಗೆ ರೈತಾಭಿಗಳಿಗೆ, ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ರೈತರುಗಳು ವಿಷ ಕುಡಿದು ಪ್ರಾಣಹಾನಿ ಮಾಡ್ಕೊತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮಳೆ ಇಲ್ಲ, ಮಳೆ ಜೊತೆಗೆ ಬೆಳೆದಂಥ ಇದಕ್ಕೆ ಬೆಳೆ ಇಲ್ಲ. ಅಂಥದ್ರಲ್ಲಿ ನಾವು ಪಂಪ್ ಸೆಟ್ಟು ಸಹಿತ ಕಿತ್ಕೊಂತು ಅಂತಂದರೆ ಕೊಡ್ತಕ್ಕಂಥ ವಿದ್ಯಾರ್ಥಿಯನ್ನು ಸ್ಟಾಪ್ ಮಾಡ್ತು ಅಂತಂದರೆ ಅವ್ರು ನಿಜವಾಗ್ಲೂ ನೇಣಿಗಂಬಗೆ ಓದಂಗೆ ಆಗುತ್ತೆ. ಮತ್ತು ಅದೇ ರೀತಿ ವಿದ್ಯಾರ್ಥಿಗಳು ಸಹಿತ ಅಷ್ಟೇ, ಏನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಅಂತೆಲ್ಲ ಕೊಡ್ತಾ ಇದ್ದೀವಿ, ಇದೆಲ್ಲ ಸರ್ಕಾರಿ ಸ್ಕೀಮ್ ಆಗಿರೋದ್ರಿಂದ ಅವೆಲ್ಲ ಏನಾಗುತ್ತೆ ಅಂತಂದರೆ ನಾಗರಿಕರಿಗೆ ಮತ್ತು ದಿನಕ್ಕೆ ಅನುಕೂಲ ಆಗ್ತದೆ, ಬಡವರಿಗೆ ಅನುಕೂಲ ಆಗ್ತದೆ. ವಿಚಾರಗಳು ತಿಳಿಸಿರಿ. ಮತ್ತು KRC ಅವರಿಗೆ ಮನವಿ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಆಗೋದು ಬೇಡ ಅಂತೇಳಿ ಇದೇ ನಮ್ಮ ಒಕ್ಕರಲ್ಲ ಬರವಿ. ಈ ಒಂದು ಒಕ್ಕೂಟಕ್ಕೆ ನಮ್ಮೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ನೌಕರರು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ಸಹಿತ ಇಲ್ಲಿದ್ದೇವೆ. ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಮಾತನಾಡಿ, ಮುಖ್ಯಮಂತ್ರಿ ಅವರು ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದು, ಅದರಲ್ಲೂ ಉಚಿತ ವಿದ್ಯುತ್ ಇಂದು ಜನಸಾಮಾನ್ಯರಿಗೆ ವರದಾನವಾಗಿದೆ. ಸರ್ಕಾರದ ಈ ಯೋಜನೆಗಳನ್ನು ಖಾಸಗಿಯವರು ಜನಸಾಮಾನ್ಯರಿಗೆ ನೀಡಬಲ್ಲರೆ? ಕೂಡಲೇ ಈ ಖಾಸಗೀಕರಣ ಪ್ರಕ್ರಿಯೆಯನ್ನು ನಿಲ್ಲಿಸಿ ಎಂದು ಒತ್ತಾಯಿಸಿದರು. ಸರ್, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹರೀಶ್ ಮಾತಾಡ್ತಾ ಇದ್ದೀನಿ. ಏನು ಈಗ ಸರ್ಕಾರ DK ಶಿವಕುಮಾರ್ ಈಗ ಏನು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು 5 ಭಾಗ್ಯಗಳು ಕೊಟ್ಟಿದ್ದಾವೆ, ಈ 5 ಭಾಗ್ಯದಲ್ಲಿ ಸಾರ್ವಜನಿಕರಿಗೆ ಅನುಕೂಲಕರವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಮ ಕಂಪ್ನಿ ಏನು 5 ಕಂಪ್ನಿಗಳಲ್ಲಿ ಏನು ಉಚಿತ ವಿದ್ಯುತ್ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಈ ಖಾಸಗಿಯವರು ಏನು ಕೊಡ್ತಾರಾ, 200 ಯೂನಿಟ್ ಫ್ರೀ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಟಾಟಾ ಕಂಪ್ನಿಯವರು ಈ ರೀತಿ 200 ಯೂನಿಟು ಏನಾರು ಘೋಷಣೆ ಮಾಡಲಿಕ್ಕೆ ಏನಾರು ಅವರು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆನೂ ಮಾಡಿಲ್ಲ, ಇದು ಮಾಡಿದ್ದಾರೆ. ಆಮೇಲೆ ರೈತರಿಗೆ ಸರ್ಕಾರ 7,000 ಕೋಟಿ ಅನುದಾನವನ್ನು ಕೊಟ್ಟಿದೆ, ಸಬ್ಸಿಡಿ ಕೊಟ್ಟಿದೆ. ಆದರೆ 5 ಕಂಪನಿಗಳಲ್ಲಿ ಸರ್ಕಾರ 4,000 ಕೋಟಿ ಕೊಟ್ಟಾಗ ಇನ್ನು 5 ಕಂಪನಿಗಳು 3,000 ಕೋಟಿ ಆ ಕಂಪನಿಯೆಲ್ಲ ಬರೆಸ್ಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇದೆ. ಇದರಲ್ಲಿ ನಮ್ಮ ಏನು ವಿದ್ಯಾವಂತರ ಹುಡುಗರು ಇವತ್ತಿನ ಸರ್ಕಾರ ಏನಿದೆ 2 ಲಕ್ಷ ಜನಗಳಿಗೆ ಉದ್ಯೋಗನ ಅವಕಾಶನ ಮಾಡಿಕೊಟ್ಟಿಲ್ಲ. ಅಂಥದ್ರಲ್ಲಿ ಇವರು ಖಾಸಗೀಕರಣ ಮಾಡಿದ್ರೆ ಈಗ ನಮ್ಮ ಗುತ್ತಿಗೆದಾರರು ಕೂಡ ನಾವು ಬೀದಿ ಪಾಲಾಗ್ತೀವಿ, ನಮ್ಮನ್ನು ನಂಬ್ಕೊಂಡಂಥ ಕಾರ್ಮಿಕರು ಕುಟುಂಬದವರು ಬೀದಿ ಪಾಲಾಗ್ತಾರೆ, ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಬೀದಿ ಪಾಲಾಗ್ತಾರೆ. ಎಲ್ಲ BE ಓದಿದ್ದಾರೆ, ಗ್ರಾಜ್ಯುಯೇಟ್ ಓದಿದ್ದಾರೆ, ಅವರೆಲ್ಲ ಹೋಗಿ ಕೂಲಿ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಈಗ ಇವರು ಖಾಸಗಿ ಕಂಪ್ನಿಯವರು ಈ ರೀತಿ ಮಾಡ್ತಾ ಇದ್ದಾರೆ. ದಯಮಾಡಿ. ವಿದ್ಯುತ್ ನೌಕರರ ಸಂಘದ ಜಯಣ್ಣ ಮಾತನಾಡಿ, ಟಾಟಾ ಕಂಪನಿ ಆದಾಯ ಬರುವ ನಗರ ಪ್ರದೇಶಗಳನ್ನಷ್ಟೇ ಕೋರಿದ್ದು, ಗ್ರಾಮಾಂತರ ಪ್ರದೇಶಗಳ ಅವಶ್ಯಕತೆ ಇವರಿಗಿಲ್ಲ. ಟಾಸ್ ಆಗಿರೋ ಕಾರಣಕ್ಕೆ ಸರ್ಕಾರ ಅವಕಾಶ ನೀಡಿದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ನಮ್ಮ ಫೆಡರೇಷನ್ ಅಧ್ಯಕ್ಷರು ಅದನ್ನು ಡಿಸೈಡ್ ಮಾಡಿ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಎಷ್ಟು ದಿನ ಸ್ಟ್ರೈಕ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದೇ ಥರ ಖಾಸಗೀಕರಣಕ್ಕೆ ಏನಾದ್ರು ಅನುಮತಿ ಕೊಟ್ಟರೆ ನಾವು ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕು ಅನ್ನೋದನ್ನು ನಮ್ಮ ಸೆಂಟ್ರಲ್ ಕಮಿಟಿಯಿಂದ ನಮ್ಗೆ ಆದೇಶ ಕೊಡ್ತಾರೆ ಫೆಡರೇಷನ್ ಅಧ್ಯಕ್ಷರು.
ಆದೇಶ ಕೊಟ್ಟ ನಂತರ ನಾವು ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಅಲ್ಲ ಡಿಸ್ಕಾಮ್ಸ್ ಎಲ್ಲ 5 ಕಂಪ್ನಿಗಳಲ್ಲಿ ಅವರು ಬೇಕಾಗಿರೋ ಕೇಳಿರೋದು ಅವರು ಬರೀ ಅವರಿಗೆ ರೆವಿನ್ಯೂ ಬರೋಂಥ ಜಾಗ ಕೇಳಿದ್ದಾರೆ. ಅವರು ಹಳ್ಳಿದು ರೂರಲ್ದು ಯಾವುದು ತೊಗೊಂಡಿಲ್ಲ, ಬರೀ ನಗರದ್ದು ಮಾತ್ರ ತೊಗೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಆಸ್ಪದ ಕೊಡಲ್ಲ. ನಾವು ಖಾಸಗೀಕರಣ ವಿರೋಧಿ, ನಾವು ಯಾವುದೇ ಸರ್ಕಾರದ ವಿರೋಧಿ ಅಲ್ಲ, ಯಾವುದೇ KERC ವಿರೋಧಿ ಅಲ್ಲ, ಖಾಸಗೀಕರಣದ ವಿರೋಧಿಗಳಾಗಿದ್ದೀವಿ. ಆದರೆ ನಮ್ಮ ಮುಂದಿನ ನಡೆ ಹೆಂಗಿರುತ್ತೆ ಅಂದರೆ, ನಮ್ಮ ಫೆಡರೇಷನ್ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಏನು ನಮಗೆ ಆದೇಶ ಕೊಡ್ತಾರೆ ಈ ಥರ ಮಾಡಿ ಅಂತ, ಆ ಥರ ನಾವು ಮುಂದೆ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇರ್ತೀವಿ. ವಿದ್ಯುತ್ ನೌಕರರ ಸಂಘದ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ರೈತರಿಗೆ ಕುಟೀರ ಜ್ಯೋತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು ನಾವು ಅದನ್ನು ಸೇವೆ ಎಂದು ಪರಿಗಣಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಖಾಸಗೀಕರಣ ವಿರೋಧಿಯಾಗಿದ್ದು, ದೇಶ ಅಭಿವೃದ್ಧಿಯಾಗಲು ಸರ್ಕಾರಿ ಸಂಸ್ಥೆಗಳು ಅವಶ್ಯಕವೆಂದು ಸಾರಿ ಹೇಳಿದ್ದು, ಸಾರ್ವಜನಿಕರಿಗೆ ಹಾಗೂ ನಮ್ಮ ಉಳಿವಿಗಾಗಿ ಖಾಸಗೀಕರಣವನ್ನು ಕೈಬಿಡಲು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ನಮಸ್ಕಾರ, ನನ್ನ ಹೆಸರು ಬಸವರಾಜು ಅಂತ. ಕವಿಪ್ರಾಣಿ ನೌಕರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಸ್ಥಳೀಯ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನೌಕರರ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲ, ನ್ಯಾಯಾಲಯದ ವಿರುದ್ಧ KRC ವಿರುದ್ಧ ಪ್ರತಿಭಟನೆ ಅಲ್ಲ. ಇಲ್ಲಿ ನಮ್ಮ ಅಳಿವಿನ ಪ್ರಶ್ನೆ ಇದೆ. ಈಗಾಗಲೇ ರೈತರಿಗೆ ಮತ್ತು ಇವತ್ತು ಕುಟೀರ ಜ್ಯೋತಿ ಸರ್ಕಾರ ಫ್ರೀ ಕೊಡುತ್ತೆ, ಅದನ್ನು ನಾವು ಸೇವೆ ಅಂತ ಪರಿಗಣಿಸಿ ನಾವು ಸರ್ಕಾರ ಹೇಳಿದ ಕೆಲಸಗಳನ್ನು ಚಾಚು ತಪ್ಪದೆ ನಾವು ಮಾಡ್ತಾಯಿದ್ದೀವಿ. ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣ ವ್ಯವಸ್ಥೆಯಿಂದ ಮುಕ್ತವಾಗಿರ್ತವೆ, ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತವೆ. ಅಲ್ಲಿವರೆಗೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನ್ಯಾಯವನ್ನು ಕೊಡ್ಬೋದು, ಸೇವೆಯನ್ನು ಕೊಡ್ಬೋದು. ಯಾವಾಗ ಖಾಸಗೀಕರಣಗೊಳ್ತವೆ ಆವಾಗ ಖಾಸಗಿಯವರ ಒಡೆತನಕ್ಕೆ ಹೋದ ನಂತರ ಸರ್ಕಾರದಲ್ಲಿ ಅದರಲ್ಲಿ ಹೆಚ್ಚಿನದಾಗಿ ಅವರು ಪಾತ್ರವನ್ನು ವಹಿಸೋಕ್ಕಾಗೋದಿಲ್ಲ. ಆ ಮೂಲಕವಾಗಿ ಜನರಿಗೆ ಸೇವೆ ನೀಡಿಸೋದು ತುಂಬ ಕಷ್ಟವಾಗ್ತದೆ. ಖಾಸಗಿ ಅವರು ಹೇಳ್ದಂಗೆ ಕೇಳಬೇಕು. ಮೆಸ್ಕಾಂ ಕಚೇರಿ ಮುಂದೆ ಘೋಷಣೆ ಕೂಗಿದ ನೌಕರರು ಈ ಪ್ರಕ್ರಿಯೆ ಕೈಬಿಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮೆಸ್ಕಾಂನ ಎಲ್ಲ ನೌಕರರು ಭಾಗಿಯಾಗಿದ್ದರು.